ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. UGCET ಆರ್ KCET 2024 ಅಪ್ಡೇಟ್ಗೆ ಸ್ವಾಗತ. ಏನಪ್ಪಾ ಅಂತಂದ್ರೆ, ಒಂದು ಯಾರೆಲ್ಲ ನೋಡ್ತಿದ್ರ ಅಂತಂದ್ರೆ ಈ ವಿಡಿಯೋ ಖಂಡಿತ ಇಂಜಿನಿಯರಿಂಗ್, BS ನರ್ಸಿಂಗ್, ಅಗ್ರಿಕಲ್ಚರ್, B ಫಾರ್ಮಾ, ವೆಟರ್ನರಿ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ನೋಡ್ತಿದ್ರ. ಸೊ ಎಲ್ಲರೂ ಕೂಡ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಹೇಳಕ್ಕೆ ನಾನು ಸ್ವಲ್ಪ ನಿಮಗೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಇದನ್ನೇನಾದ್ರೂ ಮಾಡದೆ ಹೋಗಿದ್ರೆ ನಿಮಗೆ ಮುಂದೆ ಸೀಟ್ ಸಿಗುವಾಗ ಸ್ವಲ್ಪ ಸಮಸ್ಯೆ ಆಗ್ಬೋದು, ಅದಕ್ಕೆ ಸೀಟು ಕೂಡ ಸಿಗದೇನು ಹೋಗ್ಬೋದು. ಓಕೆ, ನೆನ್ಪಿಡಬೇಕು. ಅಷ್ಟೊಂದು ಹುಡುಗರು ನನಗೆ ಪದೇ ಪದೇ ನನಗೆ ಕಮೆಂಟ್ ಅಲ್ಲಿ ಹಾಕ್ತಾ ಇದ್ರಿ, ನಂದು ಆಪ್ಷನ್ ಎಂಟ್ರಿ ಆಗಿದೆ ಇಲ್ಲ ಅಂತ ಕನ್ಫರ್ಮೇಶನ್ ಮಾಡೋದು ಹೇಗೆ ಅಂತಂದ್ರೆ, ಒಂದ್ ನೆನ್ಪಿಟ್ಕೋಬೇಕು. ಇವಾಗ ನೀವೆಲ್ಲಾನು ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ರ, ಓಕೆ 1 2 3 ಅಂತಂದು ಕೊಟ್ಟಿದ್ದೀರಾ, ಲಾಸ್ಟ್ ಒಂದು ಪ್ರಿಂಟ್ ಔಟ್ ಕೂಡ ತಗೊಂಡಿದ್ದೀರಾ ಅಥವಾ PDF ಆದ್ರೂ ಡೌ ಮಾಡ್ಕೊಂಡಿದ್ದೀರಾ. ಓಕೆ, ನೀವು ಕೊನೆಗೆ ಒಂದು ಶಾರ್ಟ್ ಡೀಟೇಲ್ಸ್ ಅಂತ ಏನಾದ್ರು ಕ್ಲಿಕ್ ಮಾಡ್ಕೊಂಡು PDF ತಗೊಂಡಿರ್ತೀರಿ ನೋಡ್ರಿ, ಅದು ನಿಮ್ಗೆ PDF ಜಸ್ಟ್ ಅನಲೈಸಿಸ್ ಮಾಡೋಕೆ, ಅದನ್ನೇನು ಎಲ್ಲೂ ಕೂಡ ಅಡ್ಮಿಷನ್ಗೂ ಕೇಳಲ್ಲ, ಎಲ್ಲೂ ಕೂಡ ಬೇಕಾಗೂ ಇಲ್ಲ. ಓಕೆ, ನೀವು ಯಾವ ರೀತಿ ಮಾಡಿದ್ರ ಅಂತಂದು ಜಸ್ಟ್ ಒಂದು ಅನಲೈಸಿಸ್ ಮಾಡೋಕೆ. ನಿಮ್ದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆ ಇಲ್ಲ ಅಂತ ಚೆಕ್ಔಟ್ ಮಾಡೋದು ಯಾವ ರೀತಿ ಅಂದ್ರೆ, ಒಂದ್ ನೆನ್ಪಿಡ್ಕೋಬೇಕು. ವೆಬ್ಸೈಟ್ ಅಲ್ಲಿ ಹೋಗ್ತೀರಾ, ಎಲ್ಲಾನು ಕೂಡ ಆಪ್ಷನ್ ಎಂಟ್ರಿ ಪೇಜ್ ಹೋಗ್ತೀರಾ. ಹೋದ ತಕ್ಷಣ ನೀವು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಕ್ಲಿಕ್ ಮಾಡ್ಕೊಂಡು, ನೀವು ಎಲ್ಲಾನು ಕೂಡ ಕಾಲೇಜಸ್ ಶೋ ಆಗ್ತವೆ. ನೀವು 1 2 3 ಎಲ್ಲ ನೋಡಿ ಕ್ಲಿಕ್ ಮಾಡ್ಕೊಂಡು ಸೇವ್ ಅಂಡ್ ಸಬ್ಮಿಟ್ ಕೊಡ್ತೀರಿ ನೋಡ್ರಿ. ಓಕೆ, ಸೇವ್ ಅಂಡ್ ಸಬ್ಮಿಟ್ ಲಾಸ್ಟ್. ಓಕೆ, ಕೊನೆಯದಾಗಿ ನೀವು ಯಾವಾಗ ಸೇವ್ ಅಂಡ್ ಸಬ್ಮಿಟ್ ಕೊಟ್ಟಿರ್ತಾರೋ ಅದು ನಿಮ್ಮ ಫೈನಲ್ ಆಗಿರ್ತದ. ಓಕೆ, ನೀವು ಮತ್ತೆ ವಾಪಸ್ ಲಾಗಿನ್ ಆಗಿಬಿಟ್ಟು ಮತ್ತೆ ನೀವು ಕೂಡ ಇನ್ನೊಂದ್ಸರ್ತಿ ಸೇವ್ ಅಂಡ್ ಸಬ್ಮಿಟ್ ಕೊಡ್ತೀರಿ ನೋಡ್ರಿ, ಅದು ಫೈನಲ್ ಮತ್ತೆ. ಓಕೆ, ಮೊದಲದ್ದು ಹೋಗುತ್ತೆ, ಮತ್ತೆ ಈ ಸರ್ತಿ ವಾಪಸ್ ರೀಕ್ರಿಯೇಟ್ ಆಗಿ ವಾಪಸ್ ಇದಾಗಿರ್ತದ. ಅಂದ್ರೆ ಕೊನೆಯ ಸರ್ತಿ ನೀವು ಸೇವ್ ಅಂಡ್ ಸಬ್ಮಿಟ್ ಕೊಡ್ತೀರಿ ನೋಡ್ರಿ, ಅದು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಫೈನಲ್. ಓಕೆ, ಅದ್ ಎಷ್ಟು ಸರ್ತಿ ಆದ್ರೂ ನೀವು ಮಾಡ್ಕೋಬಹುದು. ಅಂದ್ರೆ ಈಗ ಒಂದ್ ಸರ್ತಿ ಆಪ್ಷನ್ ಎಂಟ್ರಿ ಮಾಡೋಕೆ 10 ಸರ್ತಿ ಕೊಟ್ಟಿರ್ತಾರೆ. ಯಾಕಂದ್ರೆ ಎವ್ರಿ 2 ಮಿನಿಟ್ಸ್ ಒಮ್ಮೆ ನೀವು ಸೇವ್ ಅಂಡ್ ಸಬ್ಮಿಟ್ ಕೊಡ್ಬೇಕಂತ ಅವ್ರು ಕೊಟ್ಟಿದಾರೆ. ಸೊ ಆ ಕಾರಣ ಏನ್ ಮಾಡ್ತೀರಿ, ನೀವು ಅವಾಗ ಸೇವ್ ಅಂಡ್ ಸಬ್ಮಿಟ್ ಕೊಡ್ತಾ ಇರ್ತಾರ. ಕೊನೆಯದಾಗಿ ಯಾವಾಗ ಮಾಡಿದ್ರು ಅದು ನಿಮ್ಗೆ ಫೈನಲ್. ಓಕೆ, ಅದಾದ ನಂತರ ನೀವು ನೆನ್ಪಿಟ್ಕೋರಿ, ನೀವು ಕಾಲೇಜಸ್ ನ ಆರ್ಡರ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದು ನಿಮ್ಗೆ ತಿಳ್ಕೊಬೇಕು. ಓಕೆ, ಅದಕ್ಕೋಸ್ಕರ ನಾ ಹೇಳ್ತೇನೆ ಅಂದ್ರೆ, ನೀವು ಡೀಟೇಲ್ಸ್ ಅಂತ ತಕೊಂಡು PDF ನ ಡೌನ್ ಮಾಡ್ಕೊಂತೀರಿ ನೋಡ್ರಿ, ಆ ಡೌನ್ ಮಾಡ್ಕೊಂಡ್ ಆದ್ಮೇಲೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋರಿ. ಕೆಲವೊಂದಿಷ್ಟು ಹುಡುಗರು ಏನ್ ಮಾಡಿದಾರೆ ಅಂತಂದ್ರೆ, CS ಹಾಕಕ್ ಹೋಗ್ಬಿಟ್ಟು, ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ ಹಾಕಕ್ ಹೋಗ್ಬಿಟ್ರು. CS ಅಂತ ಕಾಣಿಸುತ್ತೆ, ಮುಂದೆ ನಿಮ್ಗೆ ಬೇರೆ ಬೇರೆ ಕೋರ್ಸಸ್ ಇರ್ತವೆ. ಓಕೆ, ಅಂತಂದ್ರೆ ಕಂಪ್ಯೂಟರ್ ಸೈನ್ಸಸ್ ಹಾಕಕ್ ಹೋಗ್ಬಿಟ್ಟು ಕಂಪ್ಯೂಟರ್ ಬೇರೆ ಇನ್ಫಾರ್ಮೇಶನ್ ಅಥವಾ ಬೇರೆ ಬೇರೆ ಕೋರ್ಸಸ್ ನ ಹಾಕಿ ಬಿಟ್ಟಿದಾರ. ಆ ರೀತಿ ಆಗ್ಬಿಡ ಅಂತಂದ್ರೆ, ಒಂದು ಡೀಟೇಲ್ಸ್ ನ ತಕೊಂಡ್ಬಿಟ್ಟು ನೋಡ್ಕೋರಿ. ಕೆಲವೊಂದಿಷ್ಟು ಹುಡುಗರು BS ನರ್ಸಿಂಗ್ ಸ್ಟೂಡೆಂಟ್ಸ್ ಕೂಡ ಹಂಗ ಆಗ್ತಿದೆ, GG ಹಾಕಕ್ ಹೋಗ್ಬಿಟ್ಟು GP ಹಾಕಿದಾರ. ಓಕೆ, ನೀವು GP ಅಲಾಟ್ಮೆಂಟ್ ಆದ್ರೆ ಎಷ್ಟು ಸಮಸ್ಯೆ ಅಂತಂದ್ರೆ, 1 ಲಕ್ಷ ರೂಪಾಯಿ ಫೀಸ್ ಇಲ್ಲಿ ಕಟ್ಬೇಕಾಗತ್ತೆ. 1 ಲಕ್ಷ ರೂಪಾಯಿ ಏನಕ್ಕೆ ಕಟ್ಕೊಂತಾರ ಅಂದ್ರೆ, ಒಂದ್ ನೆನ್ಪಿಡ್ಕೋರಿ, ಏನಂತಂದ್ರೆ ಈ 1 ಲಕ್ಷ ಕೊಟ್ಟು ಕಟ್ಟೋಂಗಾಗಿತ್ತಂದ್ರ, ಅಂದ್ರೆ ಅಡ್ಮಿಷನ್ ಮಾಡಿಸ್ಕೊಳಕಾಯ್ತಂದ್ರೆ ನಾವ್ ಏನಕ್ಕೆ KE ಅದಂದ್ರೆ KCET ಬರ್ದು KEದಲ್ಲಿ ಬಂದ್ಬಿಟ್ಟು ಇಷ್ಟೆಲ್ಲ ಒದ್ದಾಡ್ಬಿಟ್ಟು ಏನಕ್ಕೆ ಅಡ್ಮಿಷನ್ ಮಾಡಿಸ್ಬೇಕತ್ತು. ಓಕೆ, ಅದನ್ನ ನೆನ್ಪಿಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಕರೆಕ್ಟ್ ಮಾಡಿದ್ರು ಅಂತ ಇನ್ನೊಂದು ಸರ್ತಿ ಚೆಕ್ಔಟ್ ಮಾಡ್ಕೋರಿ. ಅಂಡ್ ಇನ್ನೊಂದು ಕೊನೆಯದಾಗಿ, ಯಾರೆಲ್ಲ ಇವಾಗ ಆಪ್ಷನ್ ಎಂಟ್ರಿ ಮಾಡಿದ್ರು ಅಥವಾ ಮಾಡದೆ ಇಲ್ಲೋ, ನೀವು ಆಪ್ಷನ್ ಎಂಟ್ರಿ ಮಾಡಿ ಆದ ಮೇಲೆ ಎವ್ರಿ 2 ಅವರ್ಸ್ ಅಟ್ಲೀಸ್ಟ್ 2 ಅವರ್ಸ್ ಏನ್ ಮಾಡ್ಬೇಕಂದ್ರೆ, ನೀವು ಆಪ್ಷನ್ ಎಂಟ್ರಿ ಒಳಗೆ ಲಾಗಿನ್ ಆಗ್ರಿ. ಏನಾದ್ರೂ ಚೇಂಜಸ್ ಆಗಿದೆಯಲ್ಲ ಅಂತ ನೋಡ್ಕೋಬೇಕು. ಇದೇನಕ್ಕೆ ಹೇಳ್ತೀನಿ ಅಂತಂದ್ರೆ, ನೀವೇನ್ ಮಾಡಿದ್ರ ಅಂತಂದ್ರೆ, ಎಷ್ಟೋ ಕಡೆ ನೀವು ಇವಾಗ ವೆರಿಫಿಕೇಶನ್ ಸ್ಲಿಪ್ ನ ಎಲ್ಲರೂ ಕೂಡ ಶೇರ್ ಮಾಡಿರ್ತೀರ. ಸೊ ಯಾರಾದ್ರೂ ಒಬ್ಬ ಸ್ಟೂಡೆಂಟ್ಸ್ ಅಥವಾ ಯಾರಿಗೆ ನಿಮ್ಗೆ ಗೊತ್ತಿಲ್ಲದೆ ಇರೋನು ಅಥವಾ ನಿಮ್ಗೆ ಆಗದೇ ಇರೋನು ಅಥವಾ ನಿಮ್ಗೆ ಗೊತ್ತಿದ್ರು ಕೂಡ ಅವ್ನಿಗೆ ಏನು ಕೂಡ ಗೊತ್ತಾಗದೆ ಏನ್ ಮಾಡ್ತಾರೆ ಅಂತ, ಕೆಲವೊಬ್ರು ವೆರಿಫಿಕೇಶನ್ ಸ್ಲಿಪ್ ನ ತಗೊಂಡ್ಬಿಟ್ಟು ಅದ್ರಲ್ಲಿ ಲಾಗಿನ್ ಆಗ್ಬಿಟ್ಟು, ಅಂದ್ರೆ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ನಿಮ್ಮ ಒಂದು ಏನಾದ್ರು ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥದ್ದು ಎಲ್ಲಾನು ಕೂಡ ಚೇಂಜಸ್ ಮಾಡೋ ಸಾಧ್ಯತೆ ಜಾಸ್ತಿ ಇರ್ತದ. ಕೆಲವೊಂದ್ ಸರ್ತಿ ಆಗಿದಾವ, ಎಷ್ಟೋ ಹುಡುಗರದು ನೋಡಿದ್ದೀನಿ ನಾನು. ಸೊ ಹಂಗಾಗ್ಬಿಟ್ಟು ಕರೆಕ್ಟ್ ಇವಾಗ್ಲೂ ಹೇಳ್ತೀನಿ, ಲಿಮಿಟೇಷನ್ ಅಂತೂ ಏನಾರಲ್ಲ ಆಪ್ಷನ್ ಎಂಟ್ರಿ ಮಾಡೋಕೆ ಎಷ್ಟಾದ್ರೂ ಹಾಕೋರಿ. ಸಾಧ್ಯ ಆದಷ್ಟು ನಿಮ್ಮ ಆಪ್ಷನ್ ಎಂಟ್ರಿನ 2 ಅವರ್ಸ್ ಬಿಟ್ಟು ಲಾಗಿನ್ ಆಗಿಬಿಟ್ಟು ಚೆಕ್ಔಟ್ ಮಾಡ್ಕೋರಿ. ಮಾಕ್ ಅಲಾಟ್ಮೆಂಟ್ ಕೂಡ ಇನ್ನೂ ಕೂಡ ಶಾರ್ಟೇಜ್ ಟೈಮ್ ಬೀಳ್ತಾ ಇದೆ. ಮಾಕ್ ಅಲಾಟ್ಮೆಂಟ್ ಕೂಡ ಸದ್ಯದಲ್ಲೇ ಬರ್ತದ. ನಾಳೆ ಬೆಳಗ್ಗೆ 8 ಗಂಟೆ ಅಂತ ಕೊಟ್ಟಿದಾರ, ಬಟ್ ಯಾವಾಗ ಮುಗೀತು ಅಂತ ಗೊತ್ತಿಲ್ಲ. ಆದಷ್ಟು ಇನ್ನೂ ಕೂಡ ಮಾಡಿಲ್ಲೋ, ಯಾರೆಲ್ಲ ಮಾಡಿಲ್ಲೋ ಇವಾಗ್ಲೇ ಮಾಡ್ಕೋರಿ. ಮತ್ತೆ ಯಾಕಂದ್ರೆ ಇವಾಗ ಯಾವುದೇ ರೀತಿ ಒಂದು ಸರ್ವರ್ ಬಿಸಿನೂ ಕೂಡ ಬಂದಿಲ್ಲ, ಆರಾಮ್ಸೆಗೆ ಮಾಡಬಹುದು. ಈ ಆಪ್ಷನ್ ಎಂಟ್ರಿ ಬಗ್ಗೆ ಏನಕ್ಕೆ ಪದೇ ಇಷ್ಟೊಂದು ನಾನು ಮಾತಾಡ್ತಿದ್ದೀನಪ್ಪ ಅಂತಂದ್ರೆ, ಇದೇ ನಿಮ್ಮ ಒಂದು ಮುಂದೆ ನಿಮ್ಗೆ ಸೀಟ್ ಸಿಗೋದು ಬಿಡೋದು ಎಲ್ಲಾನು ಕೂಡ ಡಿಫೆಂಡ್ ಆಗೋದೇ ಇಲ್ಲೇ. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಕೂಡ ಚೇಂಜಸ್ ಮಾಡ್ಕೋಬಹುದು. ಅವಾಗ ನಿಮ್ಗೆ ಒಂಥರ ಅನ್ಸುತ್ತೆ, ಅಂದ್ರೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಕೆಲವೊಂದಿಷ್ಟು ಹುಡುಗರೆ ಸೀಟ್ ಸಿಗಲ್ಲ. ಇನ್ ಕೇಸ್ ಸೀಟ್ ಸಿಕ್ಕರು ಕೂಡ ಯಾವ್ದಾವ್ದೋ ಸಿಕ್ಕಿರುತ್ತೆ, ಅಂತವ್ರಿಗೆ ಡಿಮೋಟಿವೇಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ನಂಗೆ ಸೀಟ್ ಸಿಗುತ್ತೆ ಇಲ್ಲ ಬಿಡಪ್ಪ ಅಂತಂದು ಈ ತರ ಮಟ್ಟಕ್ಕೆ ಹೋಗ್ಬಿಡ್ತಾರ. ಸರಿನಾ? ಹಂಗ ಆಗ್ಬಾರ್ದಂದ್ರೆ ಇವಾಗ್ಲೇ ಎಲ್ಲಾನು ಕೂಡ ಕರೆಕ್ಟ್ ಮಾಡಿ, ಇವತ್ತೊಂದು ದಿನ ಟೈಮ್ ಅದ, ಆರಾಮ್ಸೆಗೆ ಮಾಡ್ರಿ. ಎಲ್ಲಾನು ಕೂಡ ಒಳ್ಳೇದಾಗುತ್ತೆ, ಎಲ್ಲರೂ ಕೂಡ ಚೆನ್ನಾಗಿ ಸೀಟ್ ಸಿಗ್ತವೆ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಬೇರೆ ಯಾರಿಗಾದ್ರೂ ಗೊತ್ತಿರೋ ಕೈಲಾದ್ರೂ ಆಪ್ಷನ್ ಎಂಟ್ರಿ ಮಾಡಿಸ್ಕೊರಿ. ಆಪ್ಷನ್ ಎಂಟ್ರಿ ಲೈವ್ ಡೆಮೋ ವಿಡಿಯೋಸ್ ಕಮೆಂಟ್ ಸೆಕ್ಷನ್ ಪಿನ್ ಅಲ್ಲಿ ಇರ್ತವೆ. ಸರಿ, ಬಾಯ್.